ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾಯಕಿಯರ ಬಗ್ಗೆ ಒಂದಲ್ಲ ಒಂದು ಸುದ್ದಿ ಇದ್ದೇ ಇರುತ್ತೆ. ಅದರಲ್ಲೂ ನಾಯಕಿಯರ ಪರ್ಸನಲ್ ಲೈಫ್, ಲವ್ ಮ್ಯಾರೇಜ್ ಬಗ್ಗೆ ಹಲವು ಸುದ್ದಿಗಳು ಹರಿದಾಡುತ್ತಿವೆ. ಇತ್ತೀಚೆಗಷ್ಟೇ ನಾಯಕಿ ಭಾವನಾ ತಮ್ಮ ಬಗ್ಗೆ ಕೆಲ ವರ್ಷಗಳ ಹಿಂದೆ ಕೇಳಿ ಬಂದ ವದಂತಿಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ಭಾವನಾ ಅವರ ವೃತ್ತಿ ಜೀವನವು ಉತ್ತಮ ಸ್ಥಿತಿಯಲ್ಲಿದ್ದಾಗ ಅವರನ್ನ ಅಪಹರಿಸಲಾಯಿತು. ಸೌತ್ ಇಂಡಸ್ಟ್ರಿಯಲ್ಲಿ ಭಾವನಾ ಕಿಡ್ನಾಪ್ ಸುದ್ದಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಈ ಪ್ರಕರಣದಲ್ಲಿ ಮಲಯಾಳಿ ನಟ ದಿಲೀಪ್ ಅವರನ್ನ ಆರೋಪಿಯಾಗಿ ಬಂಧಿಸಲಾಗಿತ್ತು. ಕೆಲ ವರ್ಷಗಳ ಕಾಲ ಜಾಮೀನಿನ ಮೇಲೆ ಹೊರಬಂದಿದ್ರು. ಈ ಘಟನೆಯ ನಂತರ ವರ್ಷಗಳ ಕಾಲ ಚಿತ್ರರಂಗದಿಂದ ದೂರ ಉಳಿದಿದ್ದ ಭಾವನಾ 2018ರಲ್ಲಿ ನಿರ್ಮಾಪಕ ನವೀನ್ ಅವರನ್ನ ವಿವಾಹವಾದ್ರು. ಭಾವನಾ ಈಗ ಚಿತ್ರರಂಗಕ್ಕೆ ರೀ ಎಂಟ್ರಿ ಕೊಡುತ್ತಿದ್ದಾರೆ. ಸದ್ಯ ಮಲಯಾಳಂ ನಡಿಕರ್ ಚಿತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾದ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಂಡಿದ್ದ ಭಾವನಾ ತಮ್ಮ ಕುರಿತಾದ ವದಂತಿಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ಹಲವು ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಮಾಧ್ಯಮಗಳ ಮುಂದೆ ತಮ್ಮ ಜೀವನ ಮತ್ತು ವೈಯಕ್ತಿಕ ಸಂಬಂಧದ ಬಗ್ಗೆ ಹಲವು ಸ್ವಾರಸ್ಯಕರ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. 8 ವರ್ಷಗಳ ಹಿಂದೆ ತನ್ನ ಬಗ್ಗೆ ಕೆಟ್ಟ ವದಂತಿಗಳನ್ನು ಸೃಷ್ಟಿಸಲಾಯಿತು. ಅನೂಪ್ ಮೆನನ್ ಅವರನ್ನ ಮದುವೆ ಆಗಿದ್ದಾರೆ ಎಂದು ಸುಳ್ಳು ಸುದ್ದಿ ಸೃಷ್ಟಿಸಿದ್ದಲ್ಲದೆ ಆಕೆಗೆ ಹಲವು ಬಾರಿ ಗರ್ಭಪಾತವಾಗಿದೆ ಎಂಬ ವದಂತಿಯನ್ನ ಸೃಷ್ಟಿಸಿದ್ದಾರೆ. ಒಂದ್ಸಲ ತಾನು ಸತ್ತೆ ಎಂದು ಸುದ್ದಿ ಹಬ್ಬಿಸಿದ್ದಾರೆ. ತನ್ನ ಬಗ್ಗೆ, ತನ್ನ ಜೀವನದ ಬಗ್ಗೆ ಹಲವು ರೀತಿಯಲ್ಲಿ ಸುಳ್ಳುಗಳನ್ನ ಸೃಷ್ಟಿಸಿದ್ರು. ಅಮೆರಿಕಾಗೆ ಹೋಗಿ ಅಬಾರ್ಷನ್ ಮಾಡಿಸಿಕೊಂಡು ಬಂದಿದ್ದೇನೆ ಎಂದಿದ್ರು. ನನಗೆ ಅಲುವಾದಲ್ಲಿ ಗರ್ಭಪಾತವಾಗಿದೆ, ಕೊಚ್ಚಿ, ಚೆನ್ನೈನಲ್ಲಿ ಗರ್ಭಪಾತವಾಗಿದೆ ಎಂದು ಸುದ್ದಿಯನ್ನ ಹಬ್ಬಿಸಿದ್ರು. ನಾನು ಗರ್ಭಪಾತದಿಂದ ಸತ್ತಿದ್ದೇನೆ ಎಂದು ಕೆಲವರು ಹೇಳಿದ್ರು. ಈಗ ಅವರನ್ನ ನೆನಪಿಸಿಕೊಳ್ಳಲು ನನಗೆ ಸಹಿಸಲಾಗ್ತಿಲ್ಲ. ಆ ಸಮಯದಲ್ಲಿ ನನ್ನ ಬಗ್ಗೆ ವದಂತಿಗಳನ್ನ ಕೇಳಿ ನಾನು ತುಂಬಾ ಭಾವನಾತ್ಮಕವಾಗಿ ನೋಯಿಸಿಕೊಂಡೆ. ಆದರೆ ನಾನು ಬಲಶಾಲಿಯಾಗಿದ್ದೇನೆ ಎಂದು ಅವರು ಹೇಳಿಕೊಂಡಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.